ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಕೊರಚರಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವ ಅಧ್ಯಕ್ಷರಾದ ಸಿ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಕೊರಚರಪಾಳ್ಯ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವ ಕಾರ್ಯದರ್ಶಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪಿ ಗಂಗಾಧರಪ್ಪ ಮಾತನಾಡಿ, ಶಾಲಾ ವಾರ್ಷಿಕೋತ್ಸವ ಆಚರಣೆ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ಮೊದಲನೇ ದಿನ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದು, ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ, ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ವ್ಯಕ್ತಿಗಳು ಹಾಗೂ ದಾನಿಗಳಿಗೆ ಸನ್ಮಾನ ಸಮಾರಂಭ, ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ಶ್ರೀರಾಮಯ್ಯ, ಕೊರಚರಪಾಳ್ಯ ಶಾಲೆಯ ಮುಖ್ಯ ಶಿಕ್ಷಕ ಪುಟ್ಟಸ್ವಾಮಿ, ಪುರಸಭೆ ಅಧ್ಯಕ್ಷ ಡಿಎಂ ಮುನಿಕೃಷ್ಣ, ಹಳೆ ವಿದ್ಯಾರ್ಥಿಗಳಾದ ವೆಂಕಟೇಶ್, ಎಸ್ಆರ್ ರವಿಕುಮಾರ್, ಗೋಪಾಲ್, ಎಸ್ ವಿರೂಪಾಕ್ಷಯ್ಯ, ಶಾಲೆಯ ಸಹ ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದ್ದರು. ವರದಿ ರಾಜುಗೌಡ. ದಿನಗಳ ಕಾಲ ಇಲ್ಲಿ ಹಬ್ಬ. ಈಗ ನೀವು ನಿನ್ನೆ ಸಂಜೆ ಈಗ ಆಲ್ರೆಡಿ ಎಲ್ಲ ವಿದ್ಯುತ್ ದೀಪಾಲಂಕಾರವನ್ನ ತುಂಬಾ ಚೆನ್ನಾಗಿ ಶಾಲೆಯಲ್ಲಿ ಎಲ್ಲ ಮಾಡಿದ್ದಾರೆ. ಈಗಾಗಲೇ ಆಟೋ ಅನೌನ್ಸ್ಮೆಂಟ್ ಹೋಗಿದೆ. ಮತ್ತೆ 2 ದಿನಗಳ ಕಾಲ ವಿಶೇಷವಾದ ಬಂದವರಿಗೆಲ್ಲರಿಗೂ ಕೂಡ ಅತಿಥಿ ಸತ್ಕಾರ ಅಂತೇಳಿ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಕೂಡ ಊಟವನ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ದಿವಸ ಹೋಳಿಗೆ ಊಟ, ಇನ್ನೊಂದು ದಿವಸ ಮುದ್ದೆ ಊಟ. 2 ದಿವಸ ಬಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಸಮಾರಂಭವನ್ನು ಸವಿಯುವುದರ ಜೊತೆಗೆ ಅವರು ಕೂಡ ಊಟ ಮಾಡಿ ತೃಪ್ತಿಯಾಗಿರ್ಬೇಕು ಅಂತೇಳಿ ಅದಕ್ಕೊಂದು ತಂಡವನ್ನು ಮಾಡಿದ್ದೀವಿ. ಅವರು ಕೂಡ ಎಲ್ಲ ರಾತ್ರಿ ಎದ್ದು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ವಿವಿಧ ತಂಡಗಳನ್ನು ರಚನೆ ಮಾಡಿದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರೆಲ್ಲರೂ ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಂದ ಗಣ್ಯರನ್ನ ಭಾವಿಸ್ತಕ್ಕಂಥದ್ದು ಸೇರಿ ಈ ಶಾಲೆ ಕಲಿಸಿರ್ತಕ್ಕಂಥ ಎಲ್ಲ ಪಾಠವನ್ನ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಮಾಡ್ತಾರೆ. ಮತ್ತೆ ಹಳೆ ಶಾಲೆ ಆಗಿತ್ತು, ಈ ಶಾಲೆ ಆಗಿತ್ತು ಅಂತ ಬೇರೆ ಊರುಗಳಿಂದ ಈಗಾಗಲೇ ಪಬ್ಲಿಸಿಟಿ ಆಗಿರೋದ್ರಿಂದ ಬೇರೆ ಕಡೆಯಿಂದ ಪ್ರಪ್ರಥಮವಾಗಿ ಬಂದವರಿಗೆ ಅವ್ರಿಗೆ ಬಹಳ ಒಂಥರ ರೋಮಾಂಚನ ಆಗುತ್ತೆ. ನಾವು ಶಾಲೆಯಲ್ಲಿಂದ ಕುತ್ಕೊಂಡಿರೋದು, ಅರ್ಧೋಗಿರೋ ಚಡ್ಡಿ ಹಾಕೊಂಡಿರೋದಿರ್ಬೋದು, ಎಲ್ದ ಮೇಲೆ ಕೂತಿರೋದಿರ್ಬೋದು, ಅಥವಾ ಉಪ್ಪಿಟ್ಟು ಗೋಧಿ ಉಪ್ಪಿಟ್ಟು ತಿಂತಾ ಇರೋದಿರ್ಬೋದು, ಇವೆಲ್ಲ ಹಳೆಯ ನೆನಪುಗಳನ್ನ ಮೆಲ್ಕಾಗ್ತಕ್ಕಂಥ ಒಂದು ಸಂಭ್ರಮ. ಹಾಗೆ ಹಳೆ ವಿದ್ಯಾರ್ಥಿಗಳು ನಾವು ಯಾವುದೋ ಒಂದು ಕಾಲದಲ್ಲಿ ನಾವು ಓದಿರ್ತೀವಿ, ನಮ್ಮ ಸಹಪಾಠಿ ಇದ್ದಕ್ಕಿದ್ದಂಗೆ ಬರ್ತಾರೆ, 30 ವರ್ಷ 40 ವರ್ಷದ ಮೇಲೆ ಬರ್ತಾರೆ. ಅವಾಗೆಲ್ಲ ನಮಗೊಂಥರ ಖುಷಿ ಆಗ್ತದೆ. ಈ ತರ ಒಂದು ಹಳೆ ವಿದ್ಯಾರ್ಥಿಗಳ ಮಿಲನ ಮತ್ತೆ ಒಂದು ದೇವನಹಳ್ಳಿ ಹಬ್ಬ, ಇದನ್ನ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ಇದನ್ನ ಬಹಳ ವಿಜೃಂಭಣೆಯಿಂದ